भाई हमें अपना जाल नहीं खिलाओ। ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಘಟನೆ ಇಡೀ ದೇಶದಲ್ಲಿ ಸುದ್ದಿಯಾಯಿತು. ವಿದೇಶಗಳಲ್ಲೂ ಒಂದು ರೀತಿ ಸುದ್ದಿಯಾಯಿತು ಅಂದ್ರೂ ತಪ್ಪಾಗೋದಿಲ್ಲ. ಯಾಕಂದರೆ ಚುನಾವಣಾ ಪ್ರಚಾರದಲ್ಲಿ ನರೇಂದ್ರ ಮೋದಿ ಅವರು ಜಲ್ಮುರಿ ಸವಿದ ವಿಚಾರ ಏನಿದೆ ಇದು ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ವೈರಲ್ ಆಯಿತು. ಪ್ರಚಾರ ಮಾಡ್ತಾ ಇರೋ ಟೈಮ್ನಲ್ಲಿ ರಸ್ತೆ ಬದಿಯಲ್ಲಿದ್ದಂಥ ಅಂಗಡಿ ಮುಂದೆ ಹೋಗಿ ಜಲ್ಮುರಿಯನ್ನು ಸೇವನೆ ಮಾಡ್ತಾರೆ, ಅಂಗಡಿ ಮಾಲೀಕನ ಜೊತೆ ಮಾತಾಡ್ತಾರೆ. ಆತ ಕೂಡ ಒಂದು ರೀತಿ ಫೇಮಸ್ ಆಗ್ತಾನೆ. ಆದರೆ ಈಗ ಅದೇ ಜಾರ್ಗ್ರಾಮ್ ಪ್ರದೇಶದ ವಿಕ್ರಮ್ ಸಾಹು ಅನ್ನೋ ಜಲ್ಮುರಿ ಮಾರಾಟಗಾರ ಈಗ ಭಯಭೀತಿಯಲ್ಲಿ ದಿನ ಕಳೆಯೋ ಹಾಗಾಗಿದೆ. ಯಾಕೆ ಗೊತ್ತಾ? ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶದಿಂದ ಅಂತಾರಾಷ್ಟ್ರೀಯ ಕರೆಗಳ ಮೂಲಕ ಈತನಿಗೆ ಜೀವ ಬೆದರಿಕೆ ಬರ್ತಾ ಇದೆಯಂತೆ. ಏಪ್ರಿಲ್ 19ನೇ ತಾರೀಕು ಪ್ರಧಾನಿ ಮೋದಿಯವರು ಜಾಗ್ರಾಮ್ಗೆ ಭೇಟಿ ಕೊಟ್ಟು ಅಲ್ಲಿ ಜಲ್ಮುರಿಯನ್ನು ಸವಿದಿದ್ರು. ಆತನ ಜೊತೆ ಒಂದಷ್ಟು ಮಾತುಕತೆ ನಡೆಸಿದ್ರು. ತುಂಬ ಫೋಟೋಸ್, ವಿಡಿಯೋ ಶೂಟ್ ಎಲ್ಲವೂ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಯಿತು. ಹಾಗೆಯೇ ಬೇರೆ ಬೇರೆ ಕಡೆಯಿಂದ ಬಂದಂಥವರು ಕೂಡ ಮೋದಿ ಅವರು ಜಲ್ಮುರಿ ತಿಂದಿದ್ದು ಇಲ್ಲೇನಾ, ನಮಗೂ ಮಾಡಿಕೊಡಿ ಅಂತ ಕೇಳ್ತಾ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಯಿತು. ಒಂದು ಸಾಮಾನ್ಯ ಬೀದಿ ಅಂಗಡಿ ಕ್ಷಣಾರ್ಧದಲ್ಲಿ ಪ್ರಸಿದ್ಧಿಯ ಕೇಂದ್ರ ಆಗಿಬಿಡ್ತು. ಈಗ ಈ ಜನಪ್ರಿಯತೆ ಆರಂಭದಲ್ಲಿ ಒಂದು ರೀತಿ ಅವ್ರಿಗೆ ಖುಷಿ ತಂದುಕೊಡ್ತು. ಆದರೆ ಈಗ ಅದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ವಿಕ್ರಮ್ ಸಾಹುನೇ ಹೇಳೋ ಪ್ರಕಾರ ಕಳೆದ ಕೆಲವು ದಿನಗಳಿಂದ ಅವನ ಮೊಬೈಲ್ಗೆ ಪಾಕಿಸ್ತಾನ ಹಾಗೆ ಬಾಂಗ್ಲಾದೇಶದಿಂದ ಫೋನ್ ಕಾಲ್ಗಳು ಬರ್ತಾ ಇವೆ. ಕೆಲವೊಂದು ಸಲ ನಾರ್ಮಲ್ ಕಾಲ್ ಬಂದರೆ ಇನ್ನು ಕೆಲವೊಂದು ಸಲ ವಾಟ್ಸಾಪ್ ವಿಡಿಯೋ ಕರೆಗಳು ಕೂಡ ಬರ್ತಾ ಇದೆಯಂತೆ. ಈ ವ್ಯಕ್ತಿಗಳು ಅವನಿಗೆ ನೇರವಾಗಿ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರಂತೆ. ನಿನ್ನ ಮೇಲೆ ಬಾಂಬ್ ಹಾಕ್ತೀವಿ, ನಿನ್ನನ್ನು ಸಾಯಿಸ್ತೀವಿ ಅನ್ನೋ ರೀತಿಯಲ್ಲಿ ಕರೆಗಳು ಬರ್ತಾ ಇದೆಯಂತೆ. ಸೊ ಒಂದು ರೀತಿ ನಿಂದನೆ ಮಾಡಿ ಅಸಭ್ಯ ಭಾಷೆಯನ್ನು ಬಳಸಿ ಬೈಕೊಂಡು ಮಾತಾಡ್ತಿದ್ದಾರೆ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾನೆ. ಒಮ್ಮೆ ಕರೆ ಮಾಡಿದವರು ಹೆಚ್ಚು ಮಾತಾಡದೆ ತಕ್ಷಣ ಫೋನ್ ಕಟ್ ಮಾಡ್ತಾರಂತೆ. ಕೆಲವು ಸಲ ಬೇರೆ ಬೇರೆ ದೇಶದ ಸಂಖ್ಯೆಯಿಂದ ಕೂಡ ಕಾಲ್ ಬರ್ತಾ ಇದೆಯಂತೆ. ನೀನಿನ್ನೂ ಜೀವಂತವಾಗಿದೆಯಾ ಅಂತ ಕೇಳಿ ಮತ್ತೆ ಬೆದರಿಕೆ ನಿಂದನೆಯನ್ನು ಮಾಡ್ತಿದ್ದಾರಂತೆ. ಈ ರೀತಿಯಾಗಿ ಅಪರಿಚಿತ ವ್ಯಕ್ತಿಗಳಿಂದ ಕರೆ ಬರ್ತಾ ಇರೋದ್ರಿಂದ ಒಂದು ರೀತಿ ಕುಟುಂಬದಲ್ಲೂ ಭಯಭೀತಿಗೊಂಡಿದ್ದಾರೆ. ಮನೆಯವರು ಹೊರಗಡೆ ಹೋಗೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಅಂಗಡಿ ಮುಚ್ಚದೇ ಇರೋದಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಸೊ ಇಂಥ ಸಿಚುವೇಶನ್ ಇರೋದ್ರಿಂದ ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಕರೆಗಳ ವಿವರ, ಬಂದ ಸಂಖ್ಯೆ ಎಲ್ಲವನ್ನೂ ಕೂಡ ಪೊಲೀಸರು ನೋಡಿ ಈಗ ತನಿಖೆಯನ್ನು ಶುರು ಮಾಡ್ತಾ ಇದ್ದಾರಂತೆ. ಒಟ್ಟಿನಲ್ಲಿ ವಿಕ್ರಮ್ಗೆ ಈಗ ಆತಂಕದ ಪರಿಸ್ಥಿತಿ ಇದೆ. ಇಷ್ಟು ಸಣ್ಣ ಅಂಗಡಿಯವನು ಮೋದಿಜಿಗೆ ಜಲ್ಮುರಿ ಕೊಟ್ಟಿದ್ದಷ್ಟೇ ಅವನ ಮೇಲೆ ಇಷ್ಟೊಂದು ದ್ವೇಷ, ಬೆದರಿಕೆ ಯಾಕೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಒಬ್ಬ ಸಾಮಾನ್ಯ ಜಲ್ಮುರಿ ಮಾರಾಟಗಾರನನ್ನು ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಮಾಡಿದ ಜನಪ್ರಿಯತೆ ಈಗ ಒಂದು ರೀತಿ ಅವನಿಗೆ, ಆತನ ಕುಟುಂಬಕ್ಕೆ ಭೀತಿ ಹುಟ್ಟೋದಕ್ಕೆ ಕಾರಣ ಆಗಿದೆ. ವಿಕ್ರಮ್ ಸಾಹು ಅವರ ಕುಟುಂಬ ಈಗ ಶಾಂತಿಯುತವಾಗಿ ಜೀವನ ನಡೆಸೋದಕ್ಕೆ, ಈ ಬೆದರಿಕೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸೂಕ್ತ ಭದ್ರತಾ ಕ್ರಮ ಕೈಗೊಳ್ಳೋ ನಿರೀಕ್ಷೆಯಲ್ಲಿ ಕಾದು ಕೂತಿದೆ. कहाँ का नंबर था मालूम है? नंबर मालूम नहीं है, डिलीट कर थाने में डायरी हुआ? कौन से थाने में? तो अभी क्या हालत है? अभी क्या है? सेफ्टी सिक्योरिटी दिया है और कैमरा जो लगा है, क्या लगता है? डर है? डर तो लगेगा ही नहीं, कोई हमसे जगह डर लगेगा. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.